ಎಜುಕೇಶನ್ ಅನ್ನೋದು ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ ಅಂತ ಹೇಳಿದ್ರೆ, ಸ್ಪೆಷಲಿ ಮಿಡಲ್ ಕ್ಲಾಸ್ ಅವರಿಗೆ ಈಗ ಒಂದು ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ LKG UKGಗೆನೆ 80,000 1 ಲಕ್ಷ ತನಕ ಕಟ್ತಾ ಇರುವಂತ ಪೇರೆಂಟ್ಸ್ಗಳನ್ನ ನಾವೇ ಕಣ್ಮುಂದೆ ನೋಡ್ತಾ ಇದೀವಿ. ಅಂಥದ್ರಲ್ಲಿ ಈಗ ಅಷ್ಟು ಕಷ್ಟದಲ್ಲೂ ಆಳ್ವಾಸ್ ಕನ್ನಡ ಮೀಡಿಯಂ ಶಾಲೆಗೆ ಏನಾದ್ರೂ ಸೇರ್ಕೋಬೇಕು ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಎಜುಕೇಶನ್ ಕೊಡ್ತಾರೆ, ವಸತಿ ಕೊಡ್ತಾರೆ, ಊಟ ಕೊಡ್ತಾರೆ, ಮಕ್ಳಿಗೆ ಇನ್ನೇನ್ ಬೇಕು ಅಲ್ವಾ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ಜಾಗದಲ್ಲಿ ಎಜುಕೇಶನ್ ಸಿಗುವಂತದ್ದು ಬಹಳ ಇಂಪಾರ್ಟೆಂಟ್. ಹಾಸ್ಟೆಲ್ ಲೈಫ್ ನ ಎಂಜಾಯ್ ಮಾಡಬಹುದು, ಹಾಸ್ಟೆಲ್ ಲೈಫ್ ಅಲ್ಲಿ ಡಿಸಿಪ್ಲಿನ್ ನ ಕಲಿಬಹುದು ಅಂತ ಇರೋರಿಗೆ ಈ ವಿಡಿಯೋ. ಜೊತೆಗೆ ಇದು ಕನ್ನಡ ಮೀಡಿಯಂ ಆಗಿರೋದ್ರಿಂದ ನಮ್ಮ ಕನ್ನಡಿಗರಿಗೆ ಬಹಳ ಹೆಲ್ಪ್ ಆಗುವಂತ ಒಂದು ವಿಚಾರ ಇದಾಗಿದೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇನೆ ನಾನು ಹೇಳುವಂತ ವಿಚಾರನ ಕಂಪ್ಲೀಟ್ ಆಗಿ ನೋಡಿ. ಹಾಗೇನೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಜುಕೇಶನ್ ಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತ ಪ್ರತಿ ಒಂದು ಸ್ಟೆಪ್ ನ ಫಾಲೋ ಮಾಡಿ ಅಪ್ಲಿಕೇಶನ್ ನ ಹಾಕಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಕೂಡ ನೀವು ಜಾಯ್ನ್ ಆಗ್ಬೋದು ಅಂತ ತಿಳಿಸ್ತಾ ಈ ವಿಚಾರನ ಶುರು ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ರೀಸೆಂಟ್ ಆಗಿ ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಒಂದು ಟಾಪಿಕ್ ನನ್ಗೆ ಕಣ್ಣಿಗೆ ಬಿತ್ತು. ಏನು ಅಂತ ಹೇಳಿದ್ರೆ, ಆಳ್ವಾಸ್ ಅಲ್ಲಿ ಕನ್ನಡ ಮೀಡಿಯಂ ಶಾಲೆಗೆ ಫ್ರೀ ಆಗಿ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸ್ಪೆಷಲಿ ಒಂದಷ್ಟು ಏನು ಈ ಹೈ ಇದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ಬೇಕು ಅಥವಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕು ಅನ್ನೋ ಯಾವುದೇ ರೀತಿ ಕ್ರೈಟೀರಿಯಾ ಇಲ್ಲ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆದ್ರೆ ಯಾವ ಯಾವ ಸ್ಟ್ಯಾಂಡರ್ಡ್ಗೆ ಏನೇನು ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಆಳ್ವಾಸ್ ಅಲ್ಲಿ ಕನ್ನಡ ಮೀಡಿಯಂ ಶಾಲೆಗೆ ಆಹ್ವಾನ ಕರೆದಿದ್ದಾರೆ. ಸೊ ಎಜುಕೇಶನಲ್ ಇಯರ್ 2024-25ಗೆ ಈ ಒಂದು ಏನು ಹುದ್ದೆನ ಕಾಲ್ ಮಾಡಿರುವಂತದ್ದು ಆಳ್ವಾಸ್ ಕನ್ನಡ ಮೀಡಿಯಂ ಸ್ಕೂಲಿಗೆ. ಸೊ ಯಾವ ಯಾವ ಸ್ಟೂಡೆಂಟ್ಸ್ ಗಳು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, ಹಾಗೆ 9th, 6, 7, 8, 9 ಆಲ್ಮೋಸ್ಟ್ ಹೈಸ್ಕೂಲ್ ಅಂತ ಲೆಕ್ಕ ಇಟ್ಕೊಡಿ. ಸೊ ಈ 4 ವರ್ಷ ಉಚಿತವಾಗಿ ನಿಮ್ಗೆ ಎಜುಕೇಶನ್, ಸ್ಟೇ, ಫುಡ್ ಎಲ್ಲಾನು ಸಿಗುತ್ತೆ ಒಳ್ಳೆ ಜಾಗದಲ್ಲಿ. ಆಳ್ವಾಸ್ ಇರೋದೆಲ್ಲಿ ಹೇಳಿ? ದಕ್ಷಿಣ ಕನ್ನಡದಲ್ಲಿ ಇರುವಂತ ಮೂಡುಬಿದ್ರೆಯಲ್ಲಿ. ದಕ್ಷಿಣ ಕನ್ನಡದಲ್ಲಿ ನೀವು ಎಜುಕೇಶನ್ ನ ಮಾಡಿದ್ರೆ ಬಹಳ ಬಹಳ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನ್ ಕೂಡ ಓದಿರುವಂತದ್ದು ದಕ್ಷಿಣ ಕನ್ನಡ, SDM ಮಂಜುನಾಥನ ದೇವಸ್ಥಾನದ ಸನ್ನಿಧಿಯಲ್ಲಿ ಓದಿರುವಂತದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ ಎಜುಕೇಶನ್ ಸಿಸ್ಟಮ್. ಆಮೇಲೆ ನೀವು ಲೈಫ್ ಅಂದ್ರೆ ಏನು ಅಂತ ಕಲಿತೀರಾ. ಹಾಸ್ಟೆಲ್ ಲೈಫಿಗೆ ಹೋದ್ರೆ ಬಹಳ ಡಿಸಿಪ್ಲಿನ್ ಕಲಿತೀರಾ, ಲೈಫ್ ವ್ಯಾಲ್ಯೂಸ್ ಕಲಿತೀರಾ, ಮಾರಲ್ಸ್ ಕಲಿತೀರಾ, ನಿಮ್ ಬಟ್ಟೆ ಒಗೆಯೋದ್ ಹೆಂಗ್ ಕಲಿತೀರಾ, ಪಾತ್ರೆ ತೊಳೆಯೋದ್ ಹೆಂಗ್ ಕಲಿತೀರಾ, ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳುವಂತ ಎಲ್ಲಾ ವಿಚಾರಗಳು ನಾವು ಹಾಸ್ಟೆಲ್ ಲೈಫ್ ಅಲ್ಲಿ ಕಲ್ತ್ಕೊಂಡ್ ಬಂದಿರ್ತೀವಿ. ಸೊ ನಾನು ಹಾಸ್ಟೆಲ್ ಅಲ್ಲೇ ಇದ್ದಿದ್ದು, ಹಾಗಾಗಿ ಈ ವಿಡಿಯೋನ ನಾನು ಹೇಳ್ತಾ ಇರುವಂತದ್ದು ತುಂಬಾ ಉತ್ತಮವಾಗಿರುವಂತ ಒಂದು ವಿಚಾರ ಇದಾಗಿದೆ. ಸೊ ನೋಡಿ, 6, 7, 8 ಮತ್ತೆ 9th ಸ್ಟ್ಯಾಂಡರ್ಡ್ ಅವ್ರಿಗೆ ನೀವು ಎಜುಕೇಶನ್ ಅಪ್ಲೈ ಮಾಡಬಹುದು. ಎಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಸೊ www.alvaschool.com ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ 5th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ನಿಮಗೆ ಪಾಸ್ ಆಗಿರೋದು ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸ್ಕೂಲ್ ಅಲ್ಲಿ ಅದನ್ನ ಪಾಸ್ ಆಗಿರೋ ಓವರ್ ಆಲ್ ಮಾರ್ಕ್ಸ್ ಕಾರ್ಡ್ ನ ನೀವು 5th ಸ್ಟ್ಯಾಂಡರ್ಡ್ ಅಪ್ಲೈ ಮಾಡಬೇಕು. ಹಾಗೆ ಇಲ್ಲಿ ಏನ್ ಕ್ರೈಟೀರಿಯಾ ಇದೆ, 7th, 8th ಅಂತ, ಹಾಗೆ ನೀವು ಯಾವ ಇಯರ್ ಪಾಸ್ ಔಟ್ ಆಗಿದ್ರೆ ಆ ಇಯರ್ದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಸ್ಕೂಲಿಂದ TC ತಗೋಬೇಕಾಗುತ್ತೆ. ತಗೊಂಡ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕು, ಮೊಬೈಲ್ ನಂಬರು, ಇಮೇಲು, ಹಾಗೆ ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾರೆ. ನೀವು ಇಮೇಲ್ ID, ಫೋನ್ ನಂಬರ್ ಎಲ್ಲ ನಿಮ್ದು ಇರಲ್ಲ. ಸೊ ನಿಮ್ ಪೇರೆಂಟ್ಸ್ ನೀವು ಕೊಟ್ಕೋತೀರಾ, ಮಕ್ಕಳದ ಆಧಾರ್ ಕಾರ್ಡ್ ಇರುತ್ತೆ ಅದನ್ನ ಕೊಟ್ಕೊಡಿ, ಇಮೇಲ್ ಐಡಿನೂ ನಿಮ್ದೇ ಇರುತ್ತೆ ಕೊಟ್ಕೊಡಿ. ಸೊ ಇದಿಷ್ಟು ಏನು ಇಂಪಾರ್ಟೆಂಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕು. ಹಾಗೇನೆ ಏನೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅರ್ಜಿ ಇಲ್ಲದೆ ನೇರವಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ. ನೋಡಿ, ಇವಾಗ ಡೈರೆಕ್ಟ್ ವಾಕ್-ಇನ್ ಅಂತ ಹೆಂಗ್ ಕರಿತೀವಿ, ನಿಮ್ಗೆ ಅವಕಾಶ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಮಾತ್ರ ಈ ರೀತಿ ಒಂದು ಆಪರ್ಚುನಿಟಿ ಇರೋದು. ಹಾಗೇನೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಸುಮ್ಮನೆ ಕೂರಾಗಿಲ್ಲ. ಸೇಮ್ ಡಾಕ್ಯುಮೆಂಟ್ಸ್ ನ ನೀವು ಆಳ್ವಾಸ್ ಸ್ಕೂಲಿಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ನೀವು ಕಳಿಸ್ಬೇಕು. ಇಂಪಾರ್ಟೆಂಟ್, ಓಕೆನಾ? ನಾನು ಕೆಲವೊಂದು ವಿಡಿಯೋ ಹೇಳ್ತೀನಿ, ಕೆಲವೊಂದು ಬ್ರ್ಯಾಂಡ್ಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಮೇಲಲ್ಲೂ ಹಾಕ್ಬೇಕು, ಡಾಕ್ಯುಮೆಂಟ್ ಕಳಿಸ್ಬೇಕು. ಸೊ ಸೇಮ್ ಪ್ರೊಸೀಜರ್ ಆಳ್ವಾಸ್ ಅಲ್ಲೂ ಕೂಡ ಇರುವಂತದ್ದು. ಆಳ್ವಾಸ್ ಕಾಲೇಜ್ ಅಂದ್ರೆ ಸ್ಕೂಲಿಗೆ ನೀವು ಸೇಮ್ ಡಾಕ್ಯುಮೆಂಟ್ಸ್ ನೀವು ಕೊರಿಯರ್ ಮಾಡ್ತೀರಾ. ಅಡ್ರೆಸ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ವಿಳಾಸ, ಅಧ್ಯಕ್ಷರು ಯಾರಿಗೆ ಬರಿತಾ ಇದ್ದೀರಾ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಮೂಡುಬಿದ್ರಿ, ದಕ್ಷಿಣ ಕನ್ನಡ. ಓಕೆನಾ? ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಅಡ್ರೆಸ್. ಸೊ ಸೇಮ್ ಡಾಕ್ಯುಮೆಂಟ್ಸ್ ಪೋಸ್ಟ್ ಮಾಡ್ಬಿಡಿ. ಆಮೇಲೆ ಇನ್ನೊಂದೇನು ಅಂದ್ರೆ ನೋಡಿ, ಆಯ್ಕೆ ಪ್ರಕ್ರಿಯೆಯಲ್ಲಿ ಉತ್ತೀರ್ಣರಾಗುವವರು ಮಾತ್ರ ಸಂಪೂರ್ಣ ಉಚಿತ ಶಿಕ್ಷಣ, ವಸತಿ
ಸಹಿತ ಊಟ-ಉಪಚಾರಗಳ ಸೌಲಭ್ಯ ದೊರೆಯುತ್ತದೆ. ಆನ್ಲೈನ್ ಅಲ್ಲಿ ಅವರು ಸಾರ್ಟ್ ಔಟ್ ಮಾಡಿ ಲಿಸ್ಟ್ ನ ಬಿಡುಗಡೆ ಮಾಡಿದ ಮೇಲೆ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರಿಗೆ ಮಾತ್ರ ಈ ಒಂದು ಸೌಲಭ್ಯಗಳು ಇರುತ್ತೆ. ಸೊ ಕ್ಲೈಮ್ಯಾಕ್ಸ್ ಬರೋಣ. ಲಾಸ್ಟ್ ಡೇಟ್ ಯಾವಾಗ? ಲಾಸ್ಟ್ ಡೇಟ್ ಹಾಕೋದಿಕ್ಕೆ 15/2/2024 ಫೆಬ್ರವರಿ 15ನೇ ತಾರೀಕು ತನಕನೂ ಸಮಯ ಅವಕಾಶ ಇದೆ. ಆಲ್ಮೋಸ್ಟ್ 2 ತಿಂಗಳು ಹಾಕಿ. ಹಾಗೇನೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಈಗ ಎಂಟ್ರೆನ್ಸ್ ಎಕ್ಸಾಮ್ ತಗೋತಾರ ಗೊತ್ತಾ, ಮಕ್ಳು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಯಾವತ್ತು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸಾರ್ಟ್ ಔಟ್ ಆದ್ಮೇಲೆ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ್ಮೇಲೆ ನೆಕ್ಸ್ಟ್ ಮಂತ್ ಅಂದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ 3ನೇ ತಾರೀಕು ನಿಮ್ಗೆ ಎಕ್ಸಾಮ್ ಇರುತ್ತೆ. ಮೂಡಬಿದ್ರಿಗೆ ಹೋಗಿ ಎಕ್ಸಾಮ್ ಬರೀಬೇಕು. ಓಕೆನಾ? ಸೊ ಇದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಇದು ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲು. ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಜುಕೇಶನ್ ಸಿಗ್ತದೆ ಒಳ್ಳೆ ಜಾಗದಲ್ಲಿ ಅಂತ ಹೇಳಿದಾಗ ನೀವು ಯಾಕೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದೆಲ್ಲ ಯಾವ್ದೇ ಕ್ಯಾಸ್ಟ್ ಆಗಿರ್ಬೋದು ಅಥವಾ ಏನು ಕಂಡೀಷನ್ಸೇ ಇಲ್ಲ, ಯಾರು ಬೇಕಾದ್ರೂ ಅಪ್ಲೈನ ಮಾಡಬಹುದು. ಓಕೆನಾ? ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ, ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಆ ವರ್ಗದವರು ಈ ವರ್ಗದವರು ನಮ್ಗೆ ರಿಸರ್ವ್ ಸೀಟ್ ಇರುತ್ತೆ, ಅದೆಲ್ಲ ಏನಿಲ್ಲ. ಎಜುಕೇಶನ್ ಏನಿಲ್ಲ. 6, 7, 8, 9 ಸ್ಟ್ಯಾಂಡರ್ಡ್ 4 years ಫ್ರೀ ಆಫ್ ಎಜುಕೇಶನ್ ಕೊಡ್ತಾರೆ, ಊಟ ಕೊಡ್ತಾರೆ, ಹಾಸ್ಟೆಲ್ ಕೊಡ್ತಾರೆ. ಪೀಸ್ ಅಲ್ವಾ? ಒಳ್ಳೆ ಎಜುಕೇಶನ್ ಸಿಗುತ್ತೆ. ಇದು ಕನ್ನಡ ಮೀಡಿಯಂ ಶಾಲೆ. ಓಕೆನಾ? ಸೊ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮಗೆ. ಅಡ್ರೆಸ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಹೋಗಿ ಅಪ್ಲಿಕೇಶನ್ ಹಾಕಿ. ಮಕ್ಳಿಗೆ ಒಳ್ಳೇದಾಗುತ್ತಾನೆ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಉಪಯೋಗ ಮಾಡ್ಕೊಳ್ಳಿ, ಮಕ್ಕಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.